ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ದಾಖಲೆಯಾಗಿರುವ 100 ರೋಗಿಗಳಿಗೆ ಬೆಡ್ಶೀಟ್, ಬ್ರೆಡ್, ಹಣ್ಣು ನೀಡಿ ಭೈರವೇಶ್ವರನ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಬೇಡಿಕೊಂಡರು. ಈ ವೇಳೆ ಮಾತನಾಡಿದ ಚುಂಚಶ್ರೀ ಪ್ರತಿಷ್ಠಾಪನಾ ರಾಜ್ಯ ಮುಖಂಡೆ ಉಷಾ ಆಂಜನೇಯ ರೆಡ್ಡಿ ಅವರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಶ್ರೀಮಠ ಶಿಕ್ಷಣ, ವಸತಿ ಮತ್ತು ದಾಸೋಹಕ್ಕೆ ಸದಾ ಮುಂದಾಗಿರುತ್ತದೆ. ಶ್ರೀಮಠದ ಭೈರವೈಕ್ಯ ಪದ್ಮಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಕೃಪೆ ಆಶೀರ್ವಾದದಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀ 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 ಮಂಗಳನಾಥ ಸ್ವಾಮೀಜಿಯವರ 50ನೇ ಹುಟ್ಟು ಹಬ್ಬದ ಪ್ರಯುಕ್ತ ಚುಂಚಶ್ರೀ ಪ್ರತಿಷ್ಠಾನದ ವತಿಯಿಂದ ಎಲ್ಲ ತಾಯಂದಿರಿಗೂ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆಣ್ಣು ಮಕ್ಕಳ ಹೆರಿಗೆ ವಾರ್ಡ್ನಲ್ಲಿ ಅವರು ಆರೋಗ್ಯವಾಗಿ ಮನೆಗೆ ತಲುಪಲಿ, ಅವರ ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ಚುಂಚಶ್ರೀ ಪ್ರತಿಷ್ಠಾನದ ವತಿಯಿಂದ ಅವರಿಗೆ ಹಣ್ಣು, ಬ್ರೆಡ್ಡು ಮತ್ತು ಒಳ ಹೊದಿಕೆಯನ್ನು ಕೊಟ್ಟು ಎಲ್ಲ ಗುರುಗಳ ಆಶೀರ್ವಾದ ಎಲ್ಲ ತಾಯಂದಿರಿಗೂ ಸಿಕ್ಕಲಿ, ಎಲ್ಲ ತಾಯಂದಿರು ಆರೋಗ್ಯವಾಗಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಾದಂಥ ನಾವು ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಗುರುಗಳ ಆಶೀರ್ವಾದ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಗುರುಗಳ ಆಶೀರ್ವಾದದಿಂದ ಚುಂಚಶ್ರೀ ಪ್ರತಿಷ್ಠಾನ ಅಂತ 1 ವರ್ಷದಿಂದ ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಈ ಮೊದಲನೇ 50ನೇ ವರ್ಷದ ಮಂಗಳನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತ ಬಂದು ಇವತ್ತು ಮಾಡಿದ್ದೀವಿ. ಮತ್ತಷ್ಟು ಸೇವೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮಗೆ ಗುರುಗಳ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀಮಠದ ಮಂಗಳನಾಥ ಸ್ವಾಮೀಜಿ ಅವರ 50ನೇ ವರ್ಷದ ಹುಟ್ಟಿದ ದಿನವನ್ನು ಜಿಲ್ಲಾಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಾರ್ಡಿಗೆ ತೆರಳಿ ಅಲ್ಲಿರುವ ಒಳರೋಗಿಗಳಿಗೆ ಇದೇ ಮೊದಲ ಬಾರಿಗೆ ಬೆಡ್ಶೀಟ್, ಹಣ್ಣು ಮತ್ತು ಬ್ರೆಡ್ ಅನ್ನು ನೀಡಿ ಭೈರವೇಶ್ವರನ ಆಶೀರ್ವಾದ ಬೇಡಿದ್ದೇವೆ. ಭಗವಂತನ ಕೃಪೆಯಿಂದ ತಾಯಿ ಮತ್ತು ಮಗು